ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಕ್ಕಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ವೇದವನ್ನು ಧ್ಯಾನಿಸುವಂತಹ ಈ ಸಂದರ್ಭಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 62, 8ನೇ ವಾಕ್ಯ ಓದೋಣ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ದಾವೀದನ ಒಂದು ಕೀರ್ತನೆಯಾಗಿ ಈ ಕೀರ್ತನೆಯನ್ನು ನಾವು ನೋಡ್ತೇವೆ. ದೇವರಲ್ಲಿ ಆಶ್ರಯ ಪಡುವ ವ್ಯಕ್ತಿಗಳ ಜೀವಿತದಲ್ಲಿರುವಂತಹ ಮನಃಶಾಂತಿಯ ಬಗ್ಗೆ, ಅಥವಾ ದೇವರ ಆಶ್ರಯದಲ್ಲಿರುವವರ ಮನಃಶಾಂತಿ ಎಂಬುದಾಗಿ ನಾವು ನೋಡ್ತೇವೆ. ದೇವರಲ್ಲಿ ಯಾರು ಆಶ್ರಯಿಸ್ತಾರೋ, ದೇವರನ್ನು ಯಾರು ನಂಬುತ್ತಾರೋ ಅವರ ಮನಸ್ಸಿನಲ್ಲಿ ಒಂದು ಶಾಂತಿ, ನೆಮ್ಮದಿ ನಿರಂತರವಾಗಿರ್ತದೆ. ಕೀರ್ತನೆಗಾರನಾದ ದಾವೀದನು ಇಲ್ಲಿ ಹೇಳ್ತಾನೆ, ಜನರೇ ಯಾವಾಗಲೂ ಆತನನ್ನೇ ನಂಬಿರಿ. ಆತನನ್ನೇ ಅನ್ನೋದರಲ್ಲಿ ಒಂದು ದೀರ್ಘ ಕೊಟ್ಟಿದ್ದಾರೆ. ಆತನನ್ನು ನಂಬಿರಿ ಅಂತಲ್ಲ, ಆತನನ್ನು ನಂಬಿರಿ ಅಂತ ಹೇಳಿದ್ರೆ ಅದರ ಅರ್ಥ ಆತನನ್ನು ನಂಬಬಹುದು, ಇತರ ವ್ಯಕ್ತಿಗಳನ್ನು ನಂಬಬಹುದು. ಆದರೆ ದಾವೀದನು ತನ್ನ ಜೀವಿತದಲ್ಲಿ ದೇವರನ್ನು ನಂಬಿ ಅದ್ಭುತವನ್ನು ಕಂಡಂತಹ ಆ ವ್ಯಕ್ತಿ ಈಗ ಹೇಳ್ತಾನೆ, ಜನರೇ ಯಾವಾಗಲೂ ಆತನನ್ನೇ ನಂಬಿರಿ. ನಮ್ಮ ಜೀವಿತದಲ್ಲಿ ನಮಗೆ ನಂಬುವುದಕ್ಕಿರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ. ಆತನನ್ನು ಮಾತ್ರ ನಾವು ನಂಬಬೇಕು. ಆತನನ್ನು ಮಾತ್ರ ನಮಗೆ ಆಶ್ರಯ. ಅದು ಮಾತ್ರವಲ್ಲ, ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ನಮ್ಮ ಹೃದಯದ ವೇದನೆ ಆಗಿರ್ಬೋದು, ಹೃದಯದ ಅವಶ್ಯಕತೆಗಳಾಗಿರ್ಬೋದು, ಹೃದಯದಲ್ಲಿರುವಂಥ ನೋವಾಗಿರಬಹುದು, ಅದನ್ನು ಮನುಷ್ಯರ ಮುಂದೆ ನಾವು ಬಿಚ್ಚಬಾರ್ದು. ಕೆಲವು ಟೈಮಲ್ಲಿ ಮನುಷ್ಯರ ಮುಂದೆ ಬಿಚ್ಚಿದ್ರೆ, ಮನುಷ್ಯರ ಮುಂದೆ ಹೇಳಿದ್ರೆ ಪರಿಹಾರ ಆಗ್ಬೋದು, ಆಗದೇನೂ ಇರ್ಬೋದು. ಹನ್ನಳು ತನ್ನ ಹೃದಯದಲ್ಲಿ ಬಹಳ ವೇದನೆ ಇಟ್ಕೊಂಡಿದ್ಲು. ತನ್ನ ಗಂಡನ ಹತ್ರ ಅದನ್ನು ಬಿಚ್ಚಿ ಹೇಳಿದ್ಲು, ನನ್ನ ಸಮಸ್ಯೆ ಇದು, ಪರಿಹಾರ ಆಗಲಿಲ್ಲ. ಒಂದು ವೇಳೆ ಹನ್ನಳು ಅವಳ ತಂದೆ, ತಾಯಿ, ಸಹೋದರರ ಬಳಿಯಲ್ಲಿ, ಸ್ನೇಹಿತರ ಬಳಿಯಲ್ಲಿ, ಬಂಧುಗಳ ಬಳಿಯಲ್ಲಿ ತನ್ನ ಹೃದಯವನ್ನು ಬಿಚ್ಚಿರ್ಬೋದು. ತನ್ನ ಹೃದಯದ ವೇದನೆಗಳನ್ನು ಅವಳು ಹಂಚ್ಕೊಂಡಿರ್ಬೋದು. ಆದರೆ ಎಲ್ಲೂ ಪರಿಹಾರ ಸಿಗಲಿಲ್ಲ. ಅವಳು ಕೊನೆಗೆ ಆಲಯಕ್ಕೆ ಬರ್ತಾ ಇದ್ದಾಳೆ. ಅವಳಿಗೊಂದು ವಿಷಯ ಗೊತ್ತಾಯಿತು, ನನ್ನ ಹೃದಯವನ್ನು ಹಂಚ್ಕೊಳ್ಳೋದಕ್ಕೆ, ಹೃದಯವನ್ನು ಒಪ್ಪಿಸಿಕೊಡೋದಕ್ಕೆ ಒಂದು ಉತ್ತಮವಾದ ಸ್ಥಳ ಯೆಹೋವನ ಸನ್ನಿಧಾನ ಎಂಬುದಾಗಿ ಅವಳು ತಿಳಿದುಕೊಂಡಳು. 1 ಸಮುವೇಲನ ಪುಸ್ತಕ 1ನೆಯ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡುವಂತಹ ಅವಳ ಜೀವಿತವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅವಳು 1ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದ್ತೇವೆ, ಅದಕ್ಕೆ ಹನ್ನಳು, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ದ್ರಾಕ್ಷರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ಪ್ರಾರ್ಥನೆ ಮಾಡ್ತಾ ಇರುವಂತಹ ಹನ್ನಳನ್ನು ನೋಡಿ ಏಲಿ ಹೇಳ್ತಾನೆ, ನೀನು ದ್ರಾಕ್ಷರಸ ಕುಡ್ದಿದೆಯಾ, ನಿನ್ನ ಅಮಲು ಇನ್ನೂ ಇಳಿದಿಲ್ವಾ ಅಂತ ಹೇಳಿದಾಗ ಹನ್ನ ಹೇಳುವಂಥ ಮಾತು, ಇಲ್ಲ ಸ್ವಾಮಿ, ನಾನು ಕುಡ್ದಿಲ್ಲ, ದ್ರಾಕ್ಷರಸ ಕುಡಿದು ಮತ್ತಳಾಗಿಲ್ಲ, ನಾನು ಯಾವ ಮದ್ಯವನ್ನೂ ಕುಡ್ದಿಲ್ಲ, ನನ್ನ ಮನೋವೇದನೆಯನ್ನು ದೇವರ ಮುಂದೆ ಒಯ್ದಿದೆ. ಅದರ ಅರ್ಥ ನನ್ನ ಹೃದಯವನ್ನು ದೇವರ ಮುಂದೆ ಬಿಚ್ಚಿದ್ದೇನೆ. ಈ ದಿವಸ ನನ್ನನ್ನು ಕೇಳುವಂತಹ ದೇವರ ಮಕ್ಕಳೇ, ನಮ್ಮ ಹೃದಯದ ವೇದನೆ, ನಮ್ಮ ಹೃದಯದ ಬಯಕೆ ತಿಳಿದಂತಹ ಒಬ್ಬ ದೇವರಿದ್ದಾನೆ. ಮನುಷ್ಯರ ಮುಂದೆ ಬಿಚ್ಚಿದ್ರೆ, ಮನುಷ್ಯರ ಮುಂದೆ ಹೇಳಿದ್ರೆ ಅದಕ್ಕೆ ಪರಿಹಾರ ಇಲ್ಲ. ಮನುಷ್ಯರ ಮುಂದೆ ಹೇಳಿದ್ರೆ ಅದಕ್ಕೆ ಬಿಡುಗಡೆ ಇಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಯೆಹೋವನ ಮುಂದೆ ಅದನ್ನು ಬಿಚ್ಚೋಣ. ದಾವೀದನು ತನ್ನ ವೇದನೆಯನ್ನು ದೇವರ ಮುಂದೆ ಬಿಚ್ಚಿದ, ತನ್ನ ಸಂಕಟವನ್ನು ದೇವರ ಮುಂದೆ ಹೇಳ್ದ, ಅದಕ್ಕೆ ಪರಿಹಾರವನ್ನು ಅವನು ಕಂಡುಕೊಂಡ. ಪರಿಹಾರವನ್ನು ಕಂಡುಕೊಂಡದ್ದರಿಂದ ಈಗ ಜನರಿಗೆ ಒಂದು ಉಪದೇಶವನ್ನು ಕೊಡ್ತಾ ಇದ್ದಾನೆ. ಜನರೇ ಯಾವಾಗಲೂ ಎಲ್ಲ ಸಂದರ್ಭದಲ್ಲಿಯೂ ನೀವು ಆತನನ್ನೇ ನಂಬಿರಿ, ದೇವರನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ಇಂದು ಹೃದಯದಲ್ಲಿ ವೇದನೆಯಿಂದ, ದುಃಖದಿಂದ, ನಿರಾಶೆಯಿಂದಿರುವಂತಹ ದೇವರ ಮಗುವೆ, ಒಂದು ವೇಳೆ ನೀನು ನಿನ್ನ ಸ್ನೇಹಿತರ ಬಳಿಯಲ್ಲಿ ಹೇಳಿರಬಹುದು, ನಿನ್ನ ಕುಟುಂಬದಲ್ಲಿ ಹೇಳಿರಬಹುದು, ನಿನ್ನ ಬಂಧು ಬಳಗದವರ ಬಳಿಯಲ್ಲಿ ಹೇಳಿರಬಹುದು, ಎಲ್ಲಿಯೂ ನಿನಗೆ ಪರಿಹಾರ ಸಿಕ್ಕಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ದೇವರಲ್ಲಿ ಆಶ್ರಯಿಸುವುದಾದರೆ, ನೀನು ದೇವರನ್ನು ನಂಬಿ ನಿನ್ನ ಹೃದಯವನ್ನು ಆತನ ಮುಂದೆ ಬಿಚ್ಚುವುದಾದರೆ,
ನಿನ್ನ ಹೃದಯದ ವೇದನೆಯನ್ನು ನೀಗಿಸಿ ಹೃದಯದಲ್ಲಿ ಒಂದು ಸಮಾಧಾನವನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ದಾವೀದನ ಸಂಗಡ ಹೇಳೋಣ, ಹೌದು ಸ್ವಾಮಿ, ನಾನು ಸಹ ನಿನ್ನ ಮುಂದೆಯೇ ನನ್ನ ಹೃದಯವನ್ನು ಬಿಚ್ಚುತ್ತೇನೆ. ನನ್ನ ಹೃದಯದ ವೇದನೆಯನ್ನು ದೇವರ ಮುಂದೆ ಓಪನ್ ಆಗಿಡೋಣ. ದೇವರ ಮುಂದೆ ಓಪನ್ ಆಗಿಟ್ಟರೆ ಅದಕ್ಕೊಂದು ಪರಿಹಾರ ಕೊಡುವಂತಹ ಒಬ್ಬ ದೇವರಿದ್ದಾನೆ. ದಾವೀದನು ನಮಗೆ ಉಪದೇಶ ಮಾಡ್ತಾ ಇದ್ದಾನೆ, ನೀವು ಆತನನ್ನೇ ನಂಬ್ರಿ. ಹೃದಯವನ್ನು ಬಿಚ್ಚಿದ್ರೆ, ನಮ್ಮ ಹೃದಯವನ್ನು ಕೆಲವು ಟೈಮಲ್ಲಿ ಮನುಷ್ಯರ ಹತ್ರ ಬಿಚ್ತೀವಿ, ಓಪನ್ ಹೇಳ್ತೀವಿ, ಅವರು ಅದನ್ನು, ಆ ಸೀಕ್ರೆಟನ್ನು ಬೇರೆಯವ್ರಿಗೆ ಹೇಳ್ಬಿಡ್ತಾರೆ, ಅವ್ರು ಇನ್ನೊಬ್ಬರಿಗೆ ಹೇಳ್ಬಿಡ್ತಾರೆ, ನಮ್ಮ ಜೀವನದಲ್ಲಿ ಅವಮಾನ ಆಗ್ತದೆ. ಆದರೆ ದೇವರ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ನೀನು ದೇವರನ್ನು ನಂಬು, ಆತನ ಸೀಕ್ರೆಟನ್ನು, ಆ ಗುಟ್ಟನ್ನು ಯಾರಿಗೂ ರೆಟ್ಟು ಮಾಡೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಈ ಬೆಳಗಿನ ಸಮಯದಲ್ಲಿ ನಿನ್ನ ಹೃದಯದ ವೇದನೆಯನ್ನು, ನಿನ್ನ ಸಂಕಟಗಳನ್ನು ದೇವರ ಮುಂದೆ ಬಿಚ್ಚು. ಆತನು ನಿನಗೆ ಪರಿಹಾರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸ್ತೇವೆ. ಈ ಸಮಯದಲ್ಲಿ ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಅವರನ್ನು ಆಶೀರ್ವಾದ ಮಾಡಪ್ಪ. ಅವರ ಜೀವಿತದ ಹೃದಯದ ವೇದನೆಯನ್ನು ನೀನು ತಿಳಿದು ಅದಕ್ಕೊಂದು ಪರಿಹಾರವನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮನುಷ್ಯರ ಬಳಿಯಲ್ಲ, ನಿನ್ನ ಮುಂದೆಯೇ ಅವರ ಹೃದಯವನ್ನು ಬಿಚ್ಚಿ ಪರಿಹಾರವನ್ನು ಕಂಡುಕೊಳ್ಳುವಂತೆ ನೀನವರಿಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.